2023 ಎಲೆಕ್ಷನ್ 7ರಲ್ಲಿ ಜೆಡಿಎಸ್ ಗೆದ್ದಿದ್ದು ಬರೀ 1. ಅವತ್ತು ಭದ್ರಕೋಟೆ ಮಂಡ್ಯದಲ್ಲೇ ಜೆಡಿಎಸ್ನ ಕೆಡವಿದ್ದು ಬಿಜೆಪಿ ಓಟ್ಸ್. 2019ರಲ್ಲೂ ಜೆಡಿಎಸ್ನ ಸೋಲಿಸಿದ್ದು ಬಿಜೆಪಿ ಮತಗಳೇ. ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ವರ್ಕೌಟ್ ಆಗುತ್ತಾ? ನಯಾ ಸೂತ್ರ. ಸುಮಲತಾ ಹೆಜ್ಜೆ ನಿಗೂಢ, ಡಿಕೆ ಸಿದ್ದು ಪ್ರತಿತಂತ್ರ ಏನ್ ಗೊತ್ತಾ? ಇದು ಈ ಹೊತ್ತಿನ ವಿಶೇಷ ಮಂಡ್ಯ ಮತಗಣಿತ ರಹಸ್ಯ. ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕುತೂಹಲದ ಕೇಂದ್ರ ಬಿಂದುವಾಗ್ತಿದೆ. ಅದಕ್ಕೆ ಕಾರಣ 10 ವರ್ಷಗಳ ಬಳಿಕ ಕುಮಾರಸ್ವಾಮಿ ವಾಪಸ್ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಬಂದದ್ದು ಹಾಗೂ ಜೆಡಿಎಸ್ನ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ಳುವ ಮಂಡ್ಯದಲ್ಲಿ ಮೊಟ್ಟ ಮೊದಲ ಬಾರಿ ಸ್ಪರ್ಧೆ ಮಾಡ್ತಾ ಇರೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕುತೂಹಲ ಮೂಡಿಸಿರೋದು ಜೆಡಿಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿತಿರೋದು. ಈ ಹಿಂದೆ 2019ರ ಲೋಕ ಚುನಾವಣೆಯಲ್ಲಿ ಮತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಆಘಾತ ನೀಡಿದ್ದೇ ಬಿಜೆಪಿ ಮತಗಳು. ಭದ್ರಕೋಟೆಯಲ್ಲೇ ದಳ ವಿಲನ ಆಗುವಂತೆ ಮಾಡಿದ್ದ ಬಿಜೆಪಿ ಈಗ ಇದೇ ಜೆಡಿಎಸ್ನ ಕೈ ಹಿಡಿದಿದೆ. ಹೀಗಾಗಿನೇ ಈ ನೂತನ ಸಮೀಕರಣ ಭಾರಿ ಚರ್ಚೆಗೆ ಕಾರಣವಾಗ್ತಿದೆ. ಮತ್ತೆ ಕಾವೇರ್ತಾ ಇದೆ ಮಂಡ್ಯ ಚುನಾವಣಾ ಅಖಾಡ. ಸಕ್ಕರೆ ನಾಡಲ್ಲಿ ಶುರುವಾಯಿತು ನಯಾ ದೋಸ್ತಿಗಳ ಆಟ. ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ ಅನ್ನೋ ಮಾತನ್ನ ಪದೇ ಪದೇ ಸಾಬೀತುಪಡಿಸ್ತಾ ಇರಬೇಕು ಅಂತ ರಾಜಕಾರಣಿಗಳೇ ನಿರ್ಧರಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಪ್ರತಿ ಸಲ ಚುನಾವಣೆ ಬಂದಾಗ್ಲೂ ಈ ಹಳೆ ಮಾತು ಮುನ್ನೆಲೆಗೆ ಬರುತ್ತೆ. ಈ ಬಾರಿಯ ಕರ್ನಾಟಕ ಲೋಕಸಭಾ ಚುನಾವಣೆಯಂತೂ ಹಿಂದೆಂದೂ ಕಂಡಿರದಂತಹ ಹೊಸ ಸಮೀಕರಣ ಮತ್ತು ಸೂತ್ರದೊಂದಿಗೆ ಎಲ್ಲರ ಗಮನ ಸೆಳೀತಾ ಇದೆ. ಕರ್ನಾಟಕದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಜೊತೆಗೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರುವ ಭಾರತೀಯ ಜನತಾ ಪಾರ್ಟಿ ಹೊಸ ಲೆಕ್ಕಾಚಾರದೊಂದಿಗೆ ಅಖಾಡಕ್ಕಿಳಿದಿದೆ. ಅತ್ತ ಜೆಡಿಎಸ್ನ ಪ್ರಮುಖ ನಾಯಕ ಕುಮಾರಸ್ವಾಮಿ ಅವರೇ ಅಖಾಡಕ್ಕಿಳಿತಾ ಇರೋದು ಮಂಡ್ಯ ಅಖಾಡದ ಬಿಸಿಯನ್ನ ಮತ್ತಷ್ಟು ಏರಿಸ್ತಾ ಇದೆ. ಆದರೆ ಕಳೆದ ಚುನಾವಣೆಗಳ ಮತಗಣಿತವನ್ನ ನೋಡ್ಬಿಟ್ರೆ ಹೊಸ ಸಮೀಕರಣದ ಕುರಿತು ಮತ್ತಷ್ಟು ಕುತೂಹಲ ಮೂಡುತ್ತೆ. ಕಳೆದ ವರ್ಷವೇ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಘೋಷಣೆಯಾಗಿತ್ತು. ಬಿಜೆಪಿಯ ಕೇಂದ್ರ ನಾಯಕರೇ ದೇವೇಗೌಡ ಮತ್ತು ಕುಮಾರಸ್ವಾಮಿ ಜೊತೆ ನೇರವಾಗಿ ಚರ್ಚೆ ಮಾಡಿ ಮೈತ್ರಿಗೆ ಮುದ್ರೆ ಒತ್ತಿದ್ರು. ಈಗ ಚುನಾವಣೆ ಟೈಮಲ್ಲಿ ಎರಡೂ ಪಕ್ಷಗಳು ಕೂಡ ಹೊಂದಾಣಿಕೆಯಿಂದ ಹೋಗೋದು ಅತ್ಯಂತ ಅನಿವಾರ್ಯ. ಅಸಲಿಗೆ ಇಷ್ಟು ವರ್ಷ ಶತ್ರುಗಳಾಗಿ ರಾಜಕೀಯ ಅಖಾಡದಲ್ಲಿ ಸೆಣಸಾಡ್ತಾ ಇದ್ದವರು ಮಿತ್ರರಾಗಿ ಒಟ್ಟಿಗೆ ಹೋಗೋದು ಅಷ್ಟು ಸುಲಭ ಇಲ್ಲ. ಮೇಲ್ಮಟ್ಟದ ನಾಯಕರೇನೋ ಕೈ ಹಿಡ್ಕೊಂಡು ಮೈತ್ರಿ ಮಾಡ್ಕೋತಾರೆ. ಆದ್ರೆ ತಳಮಟ್ಟದಲ್ಲಿ ಹೊಂದಾಣಿಕೆ ಬರೋದೇ ದೊಡ್ಡ ಸವಾಲು. ಅದರಲ್ಲೂ ಮಂಡ್ಯ ಮತ್ತು ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ನ ಸ್ಥಳೀಯ ಮುಖಂಡರನ್ನ ಮತ್ತು ಕಾರ್ಯಕರ್ತರನ್ನ ಒಂದೇ ವೇದಿಕೆಗೆ ತರೋದೇ ದೊಡ್ಡ ಸವಾಲು. ಈ ನಿಟ್ಟಿನಲ್ಲಿ ಎರಡೂ ಪಕ್ಷಗಳ ನಾಯಕರು ಪ್ರಯತ್ನಗಳನ್ನ ನಡೆಸ್ತಲೇ ಇದ್ದಾರೆ. ಈಗ ಮಂಡ್ಯದಲ್ಲಿ ಅಧಿಕೃತವಾಗಿ ದೋಸ್ತಿಗಳು ಆಟ ಶುರು ಮಾಡಿದ್ದಾರೆ. ಮಂಡ್ಯ ಅಂದ್ರೆ ಜೆಡಿಎಸ್ನ ಭದ್ರಕೋಟೆ. 2019ರಲ್ಲಿ ಮಂಡ್ಯವನ್ನ ಕಳೆದುಕೊಂಡಿದ್ದ ಜೆಡಿಎಸ್ 2023ರಲ್ಲಿ 7ರಲ್ಲಿ 6 ಕ್ಷೇತ್ರದಲ್ಲಿ ಸೋಲು. ಕರ್ನಾಟಕದ ಪ್ರಬಲ ಪ್ರಾದೇಶಿಕ ಪಕ್ಷವಾಗಿರುವ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯ ಹೊಂದಿದೆ. ಮುಖ್ಯವಾಗಿ ಹಾಸನ, ಮಂಡ್ಯ, ರಾಮನಗರ, ಮೈಸೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಜೆಡಿಎಸ್ ಹಿಡಿತಾ ಇದೆ. ಮಂಡ್ಯ ಅಂತೂ ಜೆಡಿಎಸ್ನ ಭದ್ರಕೋಟೆ ಅಂತೆಲ್ಲ ಕರೆಸಿಕೊಂಡಿದೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದ 7ಕ್ಕೆ 7 ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಗೆದ್ಕೊಂಡಿದ್ದೇ ಇದಕ್ಕೆ ಸಾಕ್ಷಿ. ಅಂಥ ಮಂಡ್ಯದಲ್ಲಿ ಈಗ ಜೆಡಿಎಸ್ ಕುಗ್ಗಿ ಹೋಗಿದೆ ಅನ್ನೋದು ಅಚ್ಚರಿಯಾದ್ರೂ ಸತ್ಯ. ಅಸಲಿಗೆ ದಳಪತಿಗಳ ಭದ್ರಕೋಟೆ ಮಂಡ್ಯಕ್ಕೆ ಮೊದಲ ಹೊಡೆತ ಬಿದ್ದಿದ್ದೇ 2019ರಲ್ಲಿ. ಮಂಡ್ಯದಲ್ಲಿ ಜೆಡಿಎಸ್ಗೆ ಪ್ರಬಲ ಎದುರಾಳಿಯಾಗಿರೋದೇ ಕಾಂಗ್ರೆಸ್. ಬಿಜೆಪಿ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಲೇ ಪರಿಗಣಿಸಲಾಗಿತ್ತು. ಆದರೆ 2019ರಲ್ಲಿ ತನ್ನ ಶತ್ರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೂ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಗೆಲ್ಲೋಕ್ ಸಾಧ್ಯ ಆಗಿರಲಿಲ್ಲ. ಮೊದಲ ಬಾರಿಗೆ ದಳಪತಿಗಳ ಕೋಟೆ ಅಲುಗಾಡ್ ಹೋಗಿತ್ತು. ಇದಾಗಿ 2023ರ ವಿಧಾನಸಭಾ ಚುನಾವಣೆ ಬಂತು. ಅಂದ್ರೆ ಕಳೆದ ವರ್ಷದ ಎಲೆಕ್ಷನ್. ಈ ಚುನಾವಣೆಯಲ್ಲಿ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 6ರಲ್ಲಿ ಸೋಲನ್ನು ಅನುಭವಿಸಿತು ಬಿಜೆಪಿ. ಬಹುಶಃ ಇದನ್ನ ಯಾರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ. 2018ರಲ್ಲಿ 7ಕ್ಕೆ 7 ಗೆದ್ದಿದ್ದ ಜೆಡಿಎಸ್ 2023ರಲ್ಲಿ ಬರೀ 1 ಸ್ಥಾನ ಗೆಲ್ತು. ಅಲ್ಲಿಗೆ ದಳಪತಿಗಳ ಭದ್ರಕೋಟೆಗೆ ಕಾಂಗ್ರೆಸ್ ಲಗ್ಗೆ ಇಟ್ಟಂತಾಗಿತ್ತು. ಜೆಡಿಎಸ್ಗೆ ಇದು ಅತಿ ದೊಡ್ಡ ಪೆಟ್ಟೆ ಕೊಡ್ತು. ಇಲ್ಲಿಂದ ರಿಕವರಿ ಆಗೋಕೆ ಜೆಡಿಎಸ್ ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ.
ಪಕ್ಷವನ್ನ ಉಳಿಸ್ಕೊಳ್ಳೋಕೆ ಈ ಮೈತ್ರಿ ಅಂತ ಸ್ವತಃ ಕುಮಾರಸ್ವಾಮಿಯೇ ಹಲವು ಸಲ ಹೇಳಿದ್ರು. ಹೀಗಾಗಿ ಸದ್ಯ ಮಂಡ್ಯದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಆದರೆ 2019 ಮತ್ತು 23ರಲ್ಲಿ ಜೆಡಿಎಸ್ ಭದ್ರಕೋಟೆಯೇ ಶೇಕ್ ಆಗೋದ್ರಲ್ಲಿ ಬಿಜೆಪಿ ಮತಗಳ ಪಾಲು ಕೂಡ ದೊಡ್ಡದಿದೆ ಅನ್ನೋ ರಹಸ್ಯ ಬಹುತೇಕರಿಗೆ ಗೊತ್ತಿಲ್ಲ. ಆ ರಹಸ್ಯ ಮತಗಣಿತವನ್ನೇ ನಾವಿವತ್ತು ನಿಮ್ಮುಂದಿಡ್ತಾ ಇದ್ದೀವಿ. ಇದು ಮಂಡ್ಯದಲ್ಲಿ ದಳಪತಿಗಳ ಹೊಸ ಅಧ್ಯಾಯ. ಮೊದಲ ಬಾರಿಗೆ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ. ಹೌದು, ನಿಜಕ್ಕೂ ಇದು ಮಂಡ್ಯದಲ್ಲಿ ಜೆಡಿಎಸ್ನ ಹೊಸ ಅಧ್ಯಾಯ. ಅದಕ್ಕೆ ಕಾರಣ ಹಲವು. ಒಂದು, ತನ್ನ ಕೈ ಜಾರಿರುವ ಭದ್ರಕೋಟೆಯನ್ನ ಮರು ವಶಕ್ಕೆ ಪಡೆದುಕೋಬೇಕು. ಮತ್ತೊಂದು, ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದನ್ನ ನೋಡಬೇಕು. ಇದೆಲ್ಲದರ ಆಚೆಗೆ ಇದೇ ಮೊದಲ ಬಾರಿಗೆ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಮಂಡ್ಯ ಜೆಡಿಎಸ್ನ ಭದ್ರಕೋಟೆನೇ ಆಗಿರ್ಬೋದು. ಆದ್ರೆ ಇಲ್ಲಿವರೆಗೂ ಯಾವತ್ತೂ ಕೂಡ ವಿಧಾನಸಭಾ ಚುನಾವಣೆಗಾಗ್ಲಿ ಲೋಕಸಭಾ ಚುನಾವಣೆಗಾಗ್ಲಿ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದೇ ಇಲ್ಲ. ಕಳೆದ ಬಾರಿ ತಮ್ಮ ಪುತ್ರನನ್ನ ಕಣಕ್ಕಿಳಿಸಿ ಅದೃಷ್ಟ ಪರೀಕ್ಷೆ ಮಾಡಿದ್ರು. ಈ ಸಲ ಸ್ವತಃ ತಾವೇ ಅಖಾಡಕ್ಕಿಳಿದಿದ್ದಾರೆ. ಚುನಾವಣೆಗಿಂತ ಮುಂಚೆ ಯಾವುದೇ ರೀತಿಯ ಒಡಂಬಡಿಕೆಗಳು ರಾಜ್ಯದಲ್ಲಿ ಒಂದು ಅರ್ಥಪೂರ್ಣವಾದಂತಹ ಒಡಂಬಡಿಕೆಗಳು ಎಂದೂ ಆಗಿರಲಿಲ್ಲ. 2019ರಲ್ಲಿ ಆದಂತಹ ಒಡಂಬಡಿಕೆ ಅದು ಕಾರ್ಯಕರ್ತರುಗಳಿಗೂ ಸಮಾಧಾನ ಇದ್ದಂತ ಒಂದು ಒಡಂಬಡಿಕೆ ಆಗಿರಲಿಲ್ಲ. ಆ ನಾಯಕರುಗಳಿಗೂ ಅದು ಬೇಕಿರಲಿಲ್ಲ. ಒಡಂಬಡಿಕೆ ಹೆಸರಿನಲ್ಲಿ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಒಂದು ಒಡಂಬಡಿಕೆ ಅದಿತ್ತು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಈ ಒಂದು ಮೈತ್ರಿಯ ಹೊಂದಾಣಿಕೆ ಏನಿದೆ, ಇದು ಒಂದು ರೀತಿಯ ಎರಡು ಪಕ್ಷಗಳ ಒಂದು ಸಮ್ಮಿಲನ ಏನಿದೆ, ಇವತ್ತು ಹೊಸದಾಗಿ ಆಗ್ತಾ ಇರ್ತಕ್ಕಂಥದ್ದಲ್ಲ. ಇದು ನ್ಯಾಚುರಲ್ ಅಲಯನ್ಸ್ ಅಂತಕ್ಕಂಥದ್ದನ್ನ ಕಾರ್ಯಕರ್ತರಿಂದ ನಾಯಕರವರೆಗೂ ಇವತ್ತು ಚರ್ಚೆ ಮಾಡ್ತಾರೆ. ಅಸಲಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ್ಮೇಲೆ ಮಂಡ್ಯದ ಬಗ್ಗೆ ಭಾರಿ ಕುತೂಹಲ ಇತ್ತು. ಯಾಕಂದ್ರೆ ಕಳೆದ ಬಾರಿ ಮಂಡ್ಯದಿಂದ ಪಕ್ಷೇತರರಾಗಿ ಗೆದ್ದಿದ್ದ ಸುಮಲತಾ ವರ್ಷದ ಹಿಂದೆಯೇ ಬಿಜೆಪಿಗೆ ಬೆಂಬಲ ಕೊಟ್ಟಾಗಿದೆ. ಮಂಡ್ಯದ ಮೊದಲ ಬಿಜೆಪಿ ಸಂಸದೆ ತಾನಾಗಬೇಕು ಅನ್ನೋ ಗುರಿ ಇಟ್ಕೊಂಡಿದ್ರು. ಆದರೆ ಈ ಸಲ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಅವರ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಸ್ವತಃ ಕುಮಾರಸ್ವಾಮಿಯವರೇ ಮಂಡ್ಯದ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ. ಮೊದಲ ಬಾರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮೈತ್ರಿ ಸಭೆಯೂ ಕೂಡ ನಡೆದೋಗಿದೆ. ಎರಡೂ ಪಕ್ಷಗಳ ಘಟಾನುಘಟಿ ನಾಯಕರೇ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಒಟ್ಟಾಗಿ ಸಕ್ಕರೆ ನಾಡಿನಿಂದ ರಣ ಕಹಳೆಯನ್ನ ಮೊಳಗಿಸಿದ್ದಾರೆ. ಯಾವ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಲೋಕಸಭಾ ಚುನಾವಣೆಯ ರಣ ಕಹಳೆಯನ್ನು ಹೋಗಿದ್ದೆವು, ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಿದ್ರೆ ಬರ್ತಾ ಇಲ್ಲ. ರಾತ್ರಿ ಇವತ್ತು ನಿದ್ರೆ ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ತತ್ತರಿಸೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಯಾವುದೇ ಒಬ್ಬ ಮಂತ್ರಿ ಇವತ್ತು ಲೋಕಸಭಾ ಚುನಾವಣೆ ಅಭ್ಯರ್ಥಿಗೆ ಧೈರ್ಯ ಮಾಡಲಿಲ್ಲ, ಧೈರ್ಯ ಮಾಡೋಕೆ ಸಾಧ್ಯ ಆಗಲಿಲ್ಲ. ಕಾರಣ ಇವತ್ತು ನರೇಂದ್ರ ಮೋದಿ ಅವರ ಪರವಾಗಿರ್ತಕ್ಕಂಥ ಒಂದು ಒಳ್ಳೆಯ ಅಭಿಪ್ರಾಯ, ಅವರ ಜನಪ್ರಿಯತೆ, ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪರವಾಗಿರ್ತಕ್ಕಂಥ ಒಂದು ಸುನಾಮಿ ರೀತಿಯಲ್ಲಿ ಒಂದು ಅಲೆ ಇವತ್ತು ರಾಜ್ಯದಲ್ಲಿ ಎದ್ದಿದೆ. ಮತ್ತು ಕಾಂಗ್ರೆಸ್ ಪಕ್ಷ ತತ್ತರಿಸಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ನಮ್ಮ ಕಾಂಬಿನೇಷನ್ ಏನಿದೆ, ಬಹುಶಃ ನಾಡಿನ ಜನತೆ ಅವತ್ತು ಆನಂದ ಪಟ್ಟಿದ್ರು. ಆದ್ರೆ ಅದಕ್ಕೆ ಹುಡುಗಡೆ ಎನ್ನದಂತವ್ರು ಬಹಳ ಜನ ಇದ್ದಾರೆ. ಆ ಹುಡುಗಿ ಎನ್ನದಂತವ್ರು ಅದೆಲ್ಲ ಬೇರೆ ಬೇರೆ ವಿಷಯಗಳಿದ್ದಾವೆ. ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಹೊಂದಾಣಿಕೆ ಏನಿದೆ, ನಮ್ಮ ಹೊಂದಾಣಿಕೆಯ ಉದ್ದೇಶ ಈ ರಾಜ್ಯಕ್ಕೆ ಒಂದು ಸುಭದ್ರವಾದ ಸರ್ಕಾರದ ಅವಶ್ಯಕತೆ ಇದೆ ಅನ್ನೋದು ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಜೆಡಿಎಸ್ ಬಿಜೆಪಿ ಪೈಪೋಟಿಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಹೊಸ ಮತಗಣಿತದ ರಹಸ್ಯ ಬಿಚ್ಚಿಟ್ಟ ಕುಮಾರಸ್ವಾಮಿ ಮೊದಲೇ ಹೇಳಿದ್ವಿ. ಇವತ್ತು ನಾವು ಮಂಡ್ಯದ ಹೊಸ ಮತಗಣಿತದ ಬಗ್ಗೆ ನಿಮಗೆ ಹೇಳಬೇಕಾಗಿದೆ. ಮಂಡ್ಯದಲ್ಲಿ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ನ 7 ಕ್ಷೇತ್ರಗಳಲ್ಲಿ 6ರಲ್ಲಿ ಸೋಲಿಸಿರಬಹುದು. 2019ರ ಎಲೆಕ್ಷನ್ ಅನ್ನ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೂ ಜೆಡಿಎಸ್ ಕಳ್ಕೊಂಡಿರಬಹುದು. ಆದರೆ ಇದೆಲ್ಲದರ ಹಿಂದೆ ಕಾಮನ್ ಫ್ಯಾಕ್ಟರ್ ಒಂದಿದೆ, ಅದುವೇ ಬಿಜೆಪಿಯ ಮತಗಳು. ಹೌದು, ಮಂಡ್ಯದಲ್ಲಿ ಜೆಡಿಎಸ್ ಭದ್ರಕೋಟೆಯ ಬುಡವೇ ಅಲ್ಲಾಡೋಕೆ ಬಿಜೆಪಿಯ ಮತಗಳೇ ಕಾರಣ. ಇಲ್ಲಿ ಬಿಜೆಪಿಗೆ ಸ್ಥಾನಗಳು ಬರದೇ ಇರಬಹುದು, ಆದರೆ ಜೆಡಿಎಸ್ ಭದ್ರಕೋಟೆ ಅಲ್ಲಾಡಿಸೋದ್ರಲ್ಲಿ ಬಿಜೆಪಿ ಮತಗಳ ಪಾತ್ರ ದೊಡ್ಡದೇ ಇದೆ. ಇದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ ಕುಮಾರಸ್ವಾಮಿ. ಆದರೆ ಇವತ್ತು ಮೊನ್ನೆ ನಡೆದಂತ ಯಾವೊಂದು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ,
ಅಧಿಕಾರಕ್ಕೆ ಕಾಂಗ್ರೆಸ್ ಬರಲಿಕ್ಕೆ ಕಾರಣ ಅವರ ಶಕ್ತಿಯಿಂದ ಬರಲಿಲ್ಲ, ಬಿಜೆಪಿಯ ಮತ್ತು JDSನ ಒಂದು ಇಬ್ಬರು ನಾವು ಒಂದಾಗಿ ಚುನಾವಣೆಯನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇಬ್ಬರಲ್ಲೂ ಒಂದು ಪೈಪೋಟಿಯನ್ನ ಇವತ್ತು ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ನಡೆದಂತ ಒಂದು ಪೈಪೋಟಿಯಿಂದ ಕಾಂಗ್ರೆಸ್ಗೆ ನಾವು ಬಿಡುಗಡೆ ಮಾಡಿಕೊಂಡಿದ್ದೇವೆ ಈ ಸರ್ಕಾರ ರಚನೆ ಮಾಡಲಿಕ್ಕೆ. ಇವತ್ತು ಅವರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನ ದುಡಿಮೆ ಮೇಲೆ ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಆದರೆ ಅವರು ಕಾಂಗ್ರೆಸ್ನ ದುಡಿಮೆ ಮೇಲೆ ಬಂದಿರತಕ್ಕಂಥ ಸರ್ಕಾರ ಅಲ್ಲ ಇದು. ಕೇಳಿದ್ರಲ್ಲ, ಈ ಹಿಂದೆ ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಪೈಪೋಟಿಯಿಂದಾಗೆ ಕಾಂಗ್ರೆಸ್ ಗೆಲ್ತು. ಅಸಲಿಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಈ ಮಟ್ಟಿಗೆ ಮತ ಪಡಿಬಹುದು ಅನ್ನೋ ಊಹೆ ಯಾರಿಗೂ ಇರಲಿಲ್ಲ. ಕಳೆದ 10 ವರ್ಷಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಲಿಷ್ಠ ಆಗ್ತಾ ಇದೆ. ತಳಮಟ್ಟದಿಂದ ಪಕ್ಷ ಸಂಘಟನೆ ಆಗ್ತಾ ಇದೆ. ಇದರ ಪರಿಣಾಮವೇ 2023ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತಗಳಿಕೆ ಮಂಡ್ಯದಲ್ಲಿ ಭಾರಿ ಏರಿಕೆ ಕಂಡಿರೋದು. ಜೆಡಿಎಸ್ ಮತಗಳೇ ಬಿಜೆಪಿ ಕಡೆಗೆ ವಾಲಿದ್ರಿಂದ ಕಾಂಗ್ರೆಸ್ ಮಂಡ್ಯದಲ್ಲಿ ಸುಲಭವಾಗಿ ಗೆಲ್ಲೋಕೆ ಸಾಧ್ಯವಾಗಿತ್ತು. ಈ ಸಲ ಮಾತ್ರ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವುದು ಹೊಸ ಮತ ಲೆಕ್ಕಾಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಓಟುಗಳು ಜೆಡಿಎಸ್ನ ಹೇಗೆ ಕೆಡವಿದ್ವು ಅನ್ನೋದಕ್ಕೆ ಪೂರಕವಾಗಿ ಒಂದಷ್ಟು ಅಂಕಿ ಅಂಶದ ಲೆಕ್ಕಾಚಾರ ಕೂಡ ಇದೆ. ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಪಡೆದ ಮತಗಳನ್ನ ನೋಡಿದ್ರೆ ಈಗ ಮತಗಣಿತ ಅರ್ಥವಾಗುತ್ತೆ. ಬಿಜೆಪಿ ಜೆಡಿಎಸ್ ಮೈತ್ರಿಯ ವಿಶ್ವಾಸದ ಹಿಂದೆನೂ ಈ ಮತಗಣಿತವೇ ಅಡಗಿದೆ. ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಕಳೆದ ಚುನಾವಣೆಯ ಅಂಕಿಅಂಶಗಳು ಹೇಳೋದೇನು? ಬಿಜೆಪಿ ಮತಗಳಿಂದಲೇ ಜೆಡಿಎಸ್ಗೆ ಸೋಲಾಯ್ತಾ? ಅದು ಯಾವ ಲೆಕ್ಕಾಚಾರ ಹಾಕೊಂಡು ಈ ಬಾರಿ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲುವ ಉತ್ಸಾಹದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳಿವೆ ಅನ್ನುವಂತಹ ಪ್ರಶ್ನೆ ಕಾಡಬಹುದು. ಅಸಲಿಗೆ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ 7ರಲ್ಲಿ 6 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸೋಲಲು ಬಿಜೆಪಿ ಮತಗಳಿಕೆ ಹೆಚ್ಚಾಗಿದ್ದೇ ಕಾರಣ ಅನ್ನೋದ ಅಂಕಿಅಂಶಗಳು ಹೇಳ್ತಾ ಇದೆ. ಅದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೇವೆ. ಮೊದಲಿಗೆ ಮಂಡ್ಯ ಜಿಲ್ಲೆಯಲ್ಲಿ ಬರುವ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನೇ ನೋಡೋಣ. ಕಳೆದ ಚುನಾವಣೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಸೋಲಿನ ಅಂತರ ಕೇವಲ 2019 ಮತಗಳು. ಇಲ್ಲಿ ಬಿಜೆಪಿ 30,661 ಮತಗಳನ್ನು ಪಡೆದಿತ್ತು. ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ನ ಸೋಲಿನ ಅಂತರ 11,137 ಮತಗಳು. ಇಲ್ಲಿ ಬಿಜೆಪಿ ಬರೋಬ್ಬರಿ 42,306 ಮತಗಳನ್ನು ಪಡೆದಿತ್ತು. ಇನ್ನು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ 4,414 ಮತಗಳ ಅಂತರದಿಂದ ಸೋತಿದೆ. ಬಿಜೆಪಿ ಇಲ್ಲಿ 7,769 ಮತಗಳನ್ನು ಪಡೆದಿದೆ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸೋಲಿನ ಅಂತರ 24,112 ಇದ್ರೆ ಇಲ್ಲಿ ಬಿಜೆಪಿ ಮತಗಳಿಗೆ 28,996ರಷ್ಟಿದೆ. ಇನ್ನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸೋಲಿನ ಅಂತರ 46,846 ಮತಗಳಿಷ್ಟಿತ್ತು. ಬಿಜೆಪಿ ಇಲ್ಲಿ 25,116 ಮತಗಳನ್ನು ಪಡೆದಿದೆ. ಇನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಸೋಲಿನ ಅಂತರ 10,862 ಮತಗಳಿಷ್ಟಿದ್ದು ಬಿಜೆಪಿ ಇಲ್ಲಿ 6,470 ಮತಗಳನ್ನು ಪಡೆದಿದೆ. ಇನ್ನು ಕೆಆರ್ಪೇಟೆಯಲ್ಲಿ ಜೆಡಿಎಸ್ನ ಗೆಲುವಿನ ಅಂತರ 22,344 ಮತಗಳಿದ್ದು ಬಿಜೆಪಿ ಇಲ್ಲಿ 38,151 ಮತಗಳನ್ನು ಪಡೆದಿದೆ. ಮಂಡ್ಯದ 5 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮತಗಳನ್ನು ಕ್ರೋಢೀಕರಿಸಿದರೆ ಜೆಡಿಎಸ್ ಅಭ್ಯರ್ಥಿ ಸುಲಭವಾಗಿ ಗೆಲ್ಲುವ ಅವಕಾಶವೇ ಇದೆ. ಈ ಹಿಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಮಂಡ್ಯದಲ್ಲಿ ಬಿಜೆಪಿಗೆ ಇಷ್ಟೊಂದು ಮತಗಳು ಬಂದಿದ್ದೇ ಇಲ್ಲ. ಕಳೆದ ಬಾರಿ ಮಂಡ್ಯದಲ್ಲಿ ಮತಗಳಿಕೆಯನ್ನ ಭಾರೀ ಪ್ರಮಾಣದಲ್ಲಿ ಏರಿಸಿಕೊಂಡಿರುವ ಬಿಜೆಪಿ ಜೆಡಿಎಸ್ ಕೋಟೆಗೆ ಕನ್ನ ಹಾಕಿದೆ. ಲೋಕ ಚುನಾವಣೆಯಲ್ಲೂ ಬಿಜೆಪಿ ಮತಗಳೇ ಜೆಡಿಎಸ್ಗೆ ಕಂಟಕ. ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನ ಕೂಲಂಕುಷವಾಗಿ ನೋಡಿದ್ರೆ ಯಾವ ರೀತಿ ಬಿಜೆಪಿ ಮತಗಳು ಜೆಡಿಎಸ್ಗೆ ಹೊಡೆತ ಕೊಟ್ಟಿವೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ 2019ರಲ್ಲಿ ಜೆಡಿಎಸ್ನ ಸೋಲಿಸಿದ್ದು ಕೂಡ ಬಿಜೆಪಿ ಮತಗಳೇ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಬಿಜೆಪಿ ನೇರ ಬೆಂಬಲ ಕೊಟ್ಟಿದ್ರಿಂದ ಇತ್ತ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸೋಲ್ಬೇಕಾಯಿತು. ಲೋಕ ಲೆಕ್ಕಾಚಾರ 2014ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಬಿಜೆಪಿ 86,993 ಮತಗಳನ್ನು ಪಡೆದಿತ್ತು. ಅದೇ ರೀತಿ 2018ರ ಮಂಡ್ಯ ಲೋಕಸಭೆಗೆ ನಡೆದ ಉಪಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯ ವಿರುದ್ಧ 2,44,404 ಮತಗಳನ್ನು ಪಡೆದಿತ್ತು. ಇನ್ನು 2019ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿ ಬೆಂಬಲ ಕೊಟ್ಟು ಜೆಡಿಎಸ್ ಅಭ್ಯರ್ಥಿ ಸೋಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಹೀಗೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಗಮನದಲ್ಲಿಟ್ಟುಕೊಂಡೆ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ ಕೆಡವಬಹುದು ಅನ್ನುವ ವಿಶ್ವಾಸ ದೆಹಲಿ ನಾಯಕರಲ್ಲಿ ಮೂಡಿದೆ. ಮತಗಣಿತವನ್ನ ಮೇಲ್ನೋಟಕ್ಕೆ ನೋಡಿದಾಗ ಹೂವಿನ ಹಾಸಿಗೆಯಂತೆ ಕಾಣಬಹುದು. ಆದರೆ ಈ ದಾರಿಯಲ್ಲಿ ಮುಳ್ಳಾಗಬಹುದಾದಂತಹ ಹಲವು ವಿಚಾರಗಳಿವೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಮಂಡ್ಯವನ್ನ ಹೆಚ್ಚು ಫೋಕಸ್ ಮಾಡಿರುವ ಸಿದ್ದು ಡಿಕೆ ಇನ್ನೂ ಅರ್ಥವಾಗಿಲ್ಲ ಸುಮಲತಾ ನಿಗೂಢ ಹೆಜ್ಜೆ. ಈ ಹಿಂದಿನ ಚುನಾವಣೆಯ ಮತಗಣಿತ ಲೆಕ್ಕಾಚಾರಗಳನ್ನು ನೋಡಿನೇ ಮಂಡ್ಯದಲ್ಲಿ ಮೈತ್ರಿ ಆದ್ರೆ ದಾರಿ ಸಲ್ಲಿಸುವಂತೇಳಿ ಬಿಜೆಪಿ ಜೆಡಿಎಸ್ ಅಂದಾಜಿಸಿವೆ.
ಆದರೆ ಸುಮಲತಾ ನಡೆ ಇನ್ನೂ ನಿಗೂಢವಾಗಿರುವುದರಿಂದ ಈಗಲೇ ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿನೇ ಸುಮಲತಾ ಜೊತೆಗೆ ಮಾತುಕತೆಗೆ ತಾವು ಸಿದ್ಧ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಪದೇ ಪದೇ ಒತ್ತಿ ಹೇಳ್ತಿದ್ದಾರೆ. ನಮಗೇನು ಅವರೇನು ಶತ್ರುನ, ಶಾಶ್ವತವಾದ ಶತ್ರುನ. ನಾನು ಅಂಬರೀಷ್ ಅಣ್ಣ ಅವರು ಹಲವಾರು ವರ್ಷಗಳ ಜೊತೆಯಲ್ಲಿದ್ದೀವಿ, ಹಲವಾರು ವರ್ಷಗಳ ಜೊತೆಯಲ್ಲಿ ಊಟ ಮಾಡಿದ್ದೇವೆ. ಊಟ ನಮ್ಮ ಸಹೋದರಿ ಸುಮಲತಾ ಅವರೇ ಬಡಿಸಿದ್ದಾರೆ. ರಾಜಕಾರಣದಲ್ಲಿ ಸಂಬಂಧಗಳು, ಸ್ನೇಹ, ಕೆಲವು ಬಾರಿ ರಾಜಕೀಯ ನಿರ್ಣಯಗಳನ್ನು ಮಾಡಿದಾಗ ಒಂದು ಸಂಘರ್ಷ ಬರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಸಹಜ ರಾಜಕಾರಣದಲ್ಲಿ. ಅದರಿಂದ ನಾವೇನು ಶಾಶ್ವತವಾದ ಶತ್ರುಗಳಲ್ಲ. ಅವರು ನನಗೂ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಏನು ಮೂವ್ಮೆಂಟ್ ಆಗಬೇಕು ಆಗುತ್ತೆ. ಭೇಟಿ ಮಾಡಿ ನಾನು ಅದಕ್ಕೆ ಹೇಳ್ತೀನಿ, ನನಗೇನು ಶಾಶ್ವತವಾದ ಶತ್ರು. ಭೇಟಿ ಮಾಡೋಣ ನಿಮ್ಮ ಆಸೆ ಏನಿದೆ ಘೋಷಣೆ ಆಗಬೇಕು ಅಂತೇಳಿ ಅವರು ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಷ್ಟೊಂದು ಕಠಿಣವಾದಂಥ ಹೃದಯ ಏನಿಲ್ಲ ಅವರಲ್ಲೂ ನಿರ್ಧಾರ ಮಾಡಿ. ಒಂದು ವೇಳೆ ಇಲ್ಲಿ ಸುಮಲತಾ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇ ಆದ್ರೆ ಇದರಿಂದ ಕಾಂಗ್ರೆಸ್ಗೆ ಲಾಭ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಂಗಂತ ಟಿಕೆಟ್ ಸಿಗದ ನಿರಾಸೆಯಲ್ಲಿ ತಟಸ್ಥರಾಗಿದ್ರೂ ಕೂಡ ದೋಸ್ತಿ ಅಭ್ಯರ್ಥಿಗಳಿಗೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಹೀಗೆ ಕುಮಾರಸ್ವಾಮಿ ಕೂಡ ಎಲ್ಲದಕ್ಕೂ ಕೂಡ ತಯಾರಾಗಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೂಡ ಮಂಡ್ಯದ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 7ರಲ್ಲೂ ಕಾಂಗ್ರೆಸ್ ಮತ್ತು 1ರಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆದ್ದು ಮಂಡ್ಯ ಕಾಂಗ್ರೆಸ್ ಕೋಟೆಯಾಗಿದೆ. ಇದನ್ನು ಉಳಿಸಿಕೊಳ್ಳುವುದಕ್ಕೆ ಮತ್ತೆ ಎಚ್.ಡಿ.ಕೆ ಮೇಲಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಡಿ.ಕೆ. ಸಿದ್ದು ಕೂಡ ರಣತಂತ್ರವನ್ನು ಹೆಣಿತಿದ್ದಾರೆ. ಯಾರ ತಂತ್ರ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಅಷ್ಟೇ. ಅಧಿಕಾರಕ್ಕೆ ಕಾಂಗ್ರೆಸ್ ಬರಲಿಕ್ಕೆ ಕಾರಣ ಅವರ ಶಕ್ತಿಯಿಂದ ಬರಲಿಲ್ಲ, ನಮ್ಮಲ್ಲೇ ನಡೆದಂತ ಒಂದು ಪೈಪೋಟಿಯಿಂದ ಕಾಂಗ್ರೆಸ್ಗೆ ನಾವು ಬಿಡುಗಡೆ ಮಾಡಿಕೊಂಡಿದ್ದೇವೆ. ಈ ಸರ್ಕಾರ ರಚನೆ ಮಾಡಿ. ಒಟ್ನಲ್ಲಿ ಮಂಡ್ಯದಲ್ಲಿ ಈ ಬಾರಿ ಹೊಸ ಮೈತ್ರಿ, ಹೊಸ ಲೆಕ್ಕಾಚಾರದೊಂದಿಗೆ ಅಖಾಡಕ್ಕಿಳಿದಿದೆ. ಮುಂದೇನಾಗುತ್ತೆ ಕಾದು ನೋಡೋಣ.